ಮಾಡ್ಕೊಂಡು ಬನ್ನಿ. ಎಲ್ಲ ಸೇಮ್ ಅಲ್ವಾ ಗುರು, ಯಾರೇ ಸಿಕ್ಕಿದ್ರು ನಮಗೆ ಇದನ್ನೇ ಹೇಳ್ತಾ ಇರೋದು 500 rupees 5 ಪ್ಲೇಸಸ್ ತೋರಿಸ್ತೀವಿ ಅಂತ. ಇದು ಪಾಂಡಿಚೇರಿ ಫಿಶಿಂಗ್ ಹಾರ್ಬರ್ ಅಂತೆ. ಏನು ಪಾಂಡಿಚೇರಿ ಫಿಶಿಂಗ್ ಹಾರ್ಬರ್. ಕಾಪಿ ರೈಟ್ಸ್ ಬರುತ್ತೆ ನಿಶಾ. ಮಧು ನಿನ್ನೆ ಬೀಚ್ ನೋಡ್ಬೇಕು ಅಂದ್ಲು, ನೆಕ್ಸ್ಟ್ ಡೇನೆ ಕರ್ಕ ಬಂದು ಮಲಗಿಸಿದೀನಿ ನೋಡಿ ಬೀಚ್ ಮುಂದೆ. ನೋಡಿ ಬೀಚ್ ಮುಂದೆ ಒಂದು ಸ್ಪೆಷಲ್ ಡಿಶ್ ನೋಡಿದೀವಿ, ಅದನ್ನ ಟ್ರೈ ಮಾಡಬೇಕು ನಾವು. ಯಾರೋ ಹೋದ್ರು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರುಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎದ್ದು ಈಗ ರೆಡಿ ಆಗ್ತಾ ಇದ್ದೀವಿ. ಏನಂತ ಅಂದರೆ ಇವತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟಿಂಗ್ಗೆ ಮಾತಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಹೋಗಬೇಕು ಇವತ್ತು, ಅದಿರುತ್ತೆ ಫುಲ್ಲು. ಆ್ಯಂಡ್ ನಿಶಾ ರೆಡಿ ಆಗ್ತಾ ಇದ್ದಾರೆ. ಈ ಕಡೆ ನಮ್ಮ ಮೇಡಮ್ ಪ್ಯಾಂಟ್ ಹಾಕಿದ್ಯಾ? ಫ್ರಾಕ್ ತಾನೇ ತಂದಿಲ್ವಾ ಫ್ರಾಕು? ನೋಡಿ ನೋಡಿ ಹೊಸ ಬಟ್ಟೆ ಬರ್ಡೇ ಗಿಫ್ಟ್ ಮಾಡಿದ್ರಲ್ಲ ಅದು ತಗೋ ಬಂದಿದ್ದೀನಿ. ಹಾಕೋ ಅದನ್ನೇ ಫೋಟೋ ಹಾಕ್ಬಿಟ್ಟಿದ್ದೀನಿ. ಸೊ ರೆಡಿ ಎಲ್ಲ ಆಗಿ ಹೊರಟ ಮೇಲೆ ಸಿಗ್ತೀವಿ. ಆ್ಯಕ್ಚುಲಿ ಟೈಮ್ ಆಗಿದೆ, ಎದ್ದಿದ್ದು 7 ಗಂಟೆಗೆ ಎದ್ವಿ. ಸೊ ಸನ್ರೈಸ್ ಎಲ್ಲ ನೋಡಬೇಕು ಅನ್ಕೊಂತೀವಿ, ಆದರೆ ನಾವು ಒಂದ್ಸತಿನೂ ಸನ್ರೈಸ್ನ ನೋಡೋದೇ ಇಲ್ಲ. ಅಲ್ಲೇ ಬೋಟಿಂಗ್ ಹೋಗೋದು ನಾವಿವಾಗ. ಚಿಕ್ಕ ಏಡಿ ನೋಡಿ ಹೋಗ್ತಾ ಇದೆ. ಹೋಗ್ತಾ ಇರೋದು ಇದೇ ಬೋಟಲ್ಲಿ. ನಾವಿಷ್ಟೇ ಜನ. ಸೀಲ್ಸ್ ಬೇರೆ ಹಾಕೊಂಡಿದ್ದೀವಿ ಎಲ್ಲರೂ. ಏನಂತ ಅಂದರೆ ಸಂಡೆ ಆಗಬಾರ್ದು. ಹೆಂಗೆ ನಾವು 5 ಜನ ಅಂದರೆ ಬೋಟಲ್ಲಿ ತುಂಬ ಜನ ಕೂತ್ಕೊತಾರೆ, ಬಟ್ ನಮಗೆ ಮಾತ್ರ 5 ಜನ ಅಂತ ಹೇಳಿದ್ದಾರೆ. ನಾವು 5. ಸೊ ಬೋಟೆಲ್ಲ ಸ್ಟಾರ್ಟ್ ಆಗಿದೆ, ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟು ಹೊರಡದೆ ಹಾರದೆ ಈಗ. ಏನಂತ ಅಂದರೆ ಇಲ್ಲಿ 5 ಪ್ಲೇಸಸ್ನ ತೋರಿಸ್ತಾರೆ. ಒಂದರಲ್ಲಿ ಮಾತ್ರ ಕೆಳಗೆ ವೇಟ್ ಮಾಡ್ಕೊಳ್ತಾರೆ, ಬಿಚ್ಚು ಬಿಚ್ಚು ಹೋಗ್ತಾರೆ. ಒಂದರಲ್ಲಿ ಮಾತ್ರ ನಾವು ಕೆಳಗೆ ಇಳಿದು ನೋಡ್ಬೋದು. ಅಂದರೆ ಏನೋ ಒಂದು ಫೋರ್ಟ್ ಥರ, ಇಲ್ಲೆಲ್ಲ ಸೈಟ್ ಸೀಯಿಂಗ್ ಆಯಿತಾ, ಬೋಟಲ್ಲೇ ಕುತ್ಕೊಂಡು ನೋಡೋ ಥರ. ಸೊ ಇವಾಗ ಹೊರಡೋದು 1 hour ಇರುತ್ತೆ. ಆ್ಯಂಡ್ 5 ಎಲ್ಲ ಫುಲ್ ತೋರಿಸ್ತೀವಿ ಅಂತ ಹೇಳ್ತಾರೆ. 500 rupees ಒಬ್ಬರಿಗೆ 500 rupees ಚಾರ್ಜ್ ಮಾಡ್ತಾರೆ. ಸೊ ಈಗ ಹೋಗೋಣ ಬನ್ನಿ. ಹೌದು, ಲೈಫ್ ಜಾಕೆಟ್ ನಮಗೆ ಸ್ವಿಮ್ಮಿಂಗು ಬರ ಅಲ್ಲ ಇರುತ್ತೆ. ನಿಜವಾಗ್ಲೂ ಬರಲ್ಲ ಮಾಡ್ತಾಳೆ. ಹೌದು ಹೌದು, ನಾನು ಹೌದು ಏನಾದರೂ ಲೈಫ್ ಜಾಕೆಟ್ ಕೊಟ್ಟರೆ ನಮ್ಗೆ ಪ್ರಯೋಜನ ಇಲ್ಲ. ಅದರಲ್ಲಿ ನನಗೆ ಮೇಯ್ನಾಗಿ ಬಿದ್ದರೆ ನಾನು ಅರ್ಧ ಭಯ ಸತ್ತೋಗಿರ್ತೀನಿ. ಇದೇನೆ ನಾವು ನೋಡೋ ಒಂದು ಪ್ಲೇಸು. ಏನಂತಂದ್ರೆ ಇದು ಪಾಂಡಿಚೇರಿ ಫಿಶಿಂಗ್ ಹಾರ್ಬರ್ ಅಂತೆ. ಏನು ಪಾಂಡಿಚೇರಿ ಫಿಶಿಂಗ್ ಹಾರ್ಬರ್. ನೈಸ್. ಇದೆಲ್ಲ ಓದಿರ್ತೀವಿ ನಾವು ಚಿಕ್ಕವರಿದ್ದಾಗ, ನೆನಪಾಗಿ ಇತ್ತು ನಮಗೆ. ಹೌದೌದು, ನಿನಗೆ ಯಾವುದು ಇಲ್ಲ. ಇದು ಮ್ಯಾಂಗ್ರೋವ್ ಫಾರೆಸ್ಟ್, ಅಂದರೆ ಮ್ಯಾಂಗ್ರೋವ್ ಮರಗಳು. ಸೊ ಇದ್ರದ್ದು ರೂಟ್ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅಂದರೆ ಸುನಾಮಿ ಎಲ್ಲ ಆಗೋದು ಸ್ವಲ್ಪ ಇದರಿಂದ, ಇದು ಸ್ವಲ್ಪ ಅದನ್ನು ರೆಡ್ಯೂಸ್ ಮಾಡುತ್ತೆ ಅಂತ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್, ಆ ಕಡೆ ಹಾರ್ಬರ್. ನೆಕ್ಸ್ಟ್ ಪ್ಲೇಸ್ ಏನು ತೋರಿಸ್ತೀವಿ. ನಾವು ಬೋಟ್ನ ಸ್ವಲ್ಪ ಸ್ಲೋ ಮಾಡ್ತಿದ್ದೀವಿ, ಯಾಕಂತ ಅಂದರೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೇಕಲ್ಲ, ಅದಕ್ಕೆ ಮುಂದೆ ಎಲ್ಲ ಬೇರೆ ಬೋಟ್ಗಳು ಹೋಗ್ತಾ ಇತ್ತು. ಸೊ ಚೆನ್ನಾಗಿದೆ, ನೈಸ್. ಒಬ್ಬರಾದ್ಮೇಲೆ ಒಬ್ಬರು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದೀವಿ. ಪ್ಲೇಸ್ ಇಲ್ಲಿಗೆಲ್ಲೋ ಬಂದಿದ್ದೀವಿ. ಇದೇನೋ ಫೋರ್ಟ್ ಏನೋ ಹೇಳಿದ್ರು ಆ್ಯಕ್ಚುಲಿ ಅವರು. ಏನೇ ಇದು ಹೆಸರು ಗೊತ್ತಿಲ್ವಾ? ನೀ ಕೇಳಿಸ್ಕೊಂಡ ನಿಶಾ?
ನಾನೇ ನಿನ್ನ ಕೇಳಿದೆ. ಏನೋ ಹೇಳಿದ್ರು ಮರ್ತೋಯ್ತು. ನಾವು ಈಗ ಬಂದಿದ್ದು ಬೀಚ್ ರೂಬಿ ಬೀಚ್ ಅಂತ. ಆ್ಯಂಡ್ ಬೋಟ್ ಬಂದ್ವಲ್ಲ, ಅದು ರೂಬಿ ಅಡ್ವೆಂಚರ್ಸ್ ಬೋಟಿಂಗ್ ಅಂತನೋ ಏನೋ. ಸೊ ಅಲ್ಲೇ ಇರ್ತಾರೆ, ನೀವು ಬಂದರೆ ಸಿಗ್ತಾರೆ. ಕೇಳ್ಕೊಂಡು ಮಾಡ್ಕೊಂಡು ಬನ್ನಿ. ಎಲ್ಲ ಸೇಮ್ ಅಲ್ವಾ ಗುರು, ಯಾರೇ ಸಿಕ್ಕಿದ್ರು ನಮಗೆ ಇದನ್ನೇ ಹೇಳ್ತಾ ಇರೋದು, 500 ರೂಪೀಸು 5 ಪ್ಲೇಸಸ್ ತೋರಿಸ್ತೀವಿ ಅಂತ. ಸೊ ನಿಮ್ಗೆ ಯಾರು ಸಿಗ್ತಾರೋ ಅವ್ರ ಜೊತೆ ಬರ್ಬೋದು. ನಾವು ರೂಬಿ ಬೋಟ್ಸ್ ಅಂತನೋ ರೂಬಿ ಅಡ್ವೆಂಚರ್ಸ್ ಅಂತನೋ ಇದೆ, ಅದರಲ್ಲಿ ಬಂದ್ವಿ. ಸೊ ಗುರು ನಮ್ಮ ಮನೆ ಸಿದ್ದರಾಮುಂಡಿ ಮನೆಯಿಂದ ಮನೆ ಬಿದ್ದೋಗೈತೆ. ಇದು ಎಲ್ಲ ಅಂದರೆ ಮುಂಚೆ ಮಾಡಿರ್ತಾರೆ ಅಲ್ವಾ, ಎಲ್ಲ ಹಾಳಾಗಿರುತ್ತೆ, ಯಾವುದೋ ಅಷ್ಟೊಂದು ನೀಟಾಗಿ ಇಟ್ಕೊಂಡಿರಲ್ಲ. ಸೊ ಹಾಗೆ ಅಷ್ಟೇ, ಇನ್ನೇನು ಇಲ್ಲೇ ಇಲ್ಲಿ. ಆ್ಯಂಡ್ ಈ ಮರಗಳಿದೆ ಅಷ್ಟೇ. ಕಟ್ ಮಾಡಿದ್ರೆ ನಾನು ಇವಾಗ ನೋಡಿದೆ. ನಾನು ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ, ಐಸ್ ಆಪಲ್ ತಿಂತೀನಲ್ಲ ಆ ಮರ ಅದು. ಆ್ಯಕ್ಚುಲಿ ಇವಾಗ ನೋಡಿದ್ವಿ. ಆ್ಯಂಡ್ ಮುಗಿದು ಇಲ್ಲೆಲ್ಲ ನೋಡಿ ಇವಾಗ ನಮ್ಮ ಬೋಟ್ ರೆಡಿ ಇದೆ, ಹೋಗೋದಷ್ಟೇ. ಇವಾಗ ಅಲ್ಲೇ ಪಕ್ಕದಲ್ಲೇ ಇನ್ನೂ ಒಂದು ಪ್ಲೇಸ್ ಇತ್ತು. ಪ್ಲೇಸ್ ಅಂದರೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಲ್ಲಿದೆ ಆಯಿತಾ, ನೋಡಿ ಇಲ್ಲಿ ಹಿಂಗಿದೆ ಪ್ಲೇಸು. ಸೊ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಅಲ್ಲಿ ತನಕ. ಸೊ ನಡ್ಕೊಂಡು ಹೋಗೋಣ, ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಅಲ್ಲಿ ತನಕ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ಕಲ್ಲು, ಬಟ್ ಇದು ಸಿಮೆಂಟಲ್ಲಿ ಮಾಡಿದ್ದಾರೆ. ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ವೇವ್ಸ್ ಎಲ್ಲ ತಡೆಯೋದಿಕ್ಕೆ ಅಂತನಾ, ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋ ಏನೋ ಗೊತ್ತಿಲ್ಲ. ಸಖತ್ತಾಗಿದೆ ಮಾತ್ರ, ಚೆನ್ನಾಗಿದೆ, ನೈಸ್. ಈಗ ಹೋಗ್ಬೇಕು ನಾವು, ಹೋಗೋಕ್ಕೆ ಒಂದ್ಸಿಲ್ಲ. ಇಲ್ಲಂತೂ ವೇವ್ಸ್ ತುಂಬಾ ಜಾಸ್ತಿ ಇದೆ. ಯಾರು ಅಷ್ಟೊಂದು ಆಟ ಆಡ್ತಾ ಇಲ್ಲ ನೋಡಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಎಷ್ಟು ಬರ್ತಾ ಇದೆ ಅಂತ, ಸಖತ್ ವೇವ್ಸ್ ಇದೆ ಮಾತ್ರ ಇಲ್ಲಿ. ನೆಕ್ಸ್ಟ್ ಡೇ ಸೊ ನೆನ್ನೆದು ಅಷ್ಟೇ ಬ್ಲಾಗ್ ಮಾಡಿದ್ದು, ಆಮೇಲೆ ಮಾಡಲೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಮರೆತು ಹೋಯಿತು. ಆಮೇಲೆ ಇನ್ನೇನು ಬಂದು ಮಲ್ಕೊಂಡ್ವಿ, ಟಯರ್ಡ್ ಆಗಿತ್ತು ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ಮತ್ತೆ ರೆಡಿಯಾಗಿದ್ದೀವಿ. ಇವಾಗ ನಾವು ಒಂದು ಪ್ಲೇಸಿಗೆ ಹೋಗಬೇಕಿದ್ದು, ಆದರೆ ಅದು ಕ್ಲೋಸ್ ಅಂತ ತೋರಿಸ್ತಾ ಇದೆ. ನಾವು ಇವತ್ತಿಗೆ ಅದೊಂದೇ ಪ್ಲೇಸ್ನ ಇಟ್ಕೊಂಡಿದ್ವಿ, ಬಟ್ ಏನು ಮಾಡೋದು ಹಂಗಾಗಿದೆ. ಇವಾಗ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಷ್ಟೇ. ಆಮೇಲೆ ಮತ್ತೆ ಅದೇ ಪ್ಲೇಸ್ಗೆ ಹೋಗೋದು ಇವತ್ತು. ಮತ್ತು ಅದೇ ಪ್ಲೇಸ್ಗೆ ಅಲ್ಲಿ ಇಲ್ಲಿ ಹೋಗ್ಕೊಂಡು ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ. ಸೊ ಫುಲ್ ಶಾಪಿಂಗ್ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ನೋಡಿದ್ವಿ, ಬಟ್ ಅಷ್ಟೊಂದು ಏನೂ ಇಷ್ಟ ಆಗ್ತಾಯಿಲ್ಲ. ಬಟ್ ಹಂಗೆ ಸುಮ್ಮನೆ ನೋಡೋಣ ಅಂದ್ಬಿಟ್ಟು ನೋಡಿ, ಅದೆಷ್ಟು ಚಿಕ್ಕದಿದೆ, ಚೆನ್ನಾಗಿದೆ, ಕ್ಯೂಟಾಗಿ ಚಿಕ್ಕದು. ಈಗ ನಾವು ಚರ್ಚಿಗೆ ಬಂದಿದ್ದೀವಿ, ಸುಮ್ಮನೆ ಹಂಗೆ ನೋಡ್ಕೊಳ್ಳೋಣ ಅಂತ. ನೈಸ್. ಸೊ ಇಲ್ಲೊಂದು ಕೆಫೆಗೆ ಬಂದ್ವಿ, ಚರ್ಚಲ್ಲಿ ಕೂತಿದ್ವಿ ಇಷ್ಟೋ ತನಕ. ಯಾಕೆ ಅಂತ ಅಂದರೆ ನಮಗೆ ನೈಟ್ ಟ್ರೈನ್ ಇರೋದು, ಅಷ್ಟೋ ತನಕ ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ವಿ. ಈಗ ಬೀಚಿಗೆ ಹೋಗಬೇಕು ಆ್ಯಂಡ್ ಇಲ್ಲೇ ಕೆಫೆ ಬಂದಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ಕೆಫೆಯಲ್ಲಿ ಒಂದು ಸ್ಪೆಷಲ್ ಡಿಶ್ ನೋಡಿದ್ದೀವಿ, ಅದನ್ನ ಟ್ರೈ ಮಾಡಬೇಕು ನಾವು. ಯಾರೋ ಹೋದ್ರು. ಸೊ ಸೂಶಿ ಇದೆಯಂತೆ ಈ ಕೆಫೆಲಿ. ಸೊ ನಾವು ಒಂದ್ಸತಿನೂ ಸೂಶಿ ಟ್ರೈ ಮಾಡಿಲ್ಲ. ಸೊ ಟ್ರೈ ಮಾಡೋಣ ಹೆಂಗಿರುತ್ತೆ ಏನು ನೋಡೋಣ ಬನ್ನಿ. ಇಲ್ಲಿ ಕೆಫೆ ಹೀಗಿದೆ, ಚೆನ್ನಾಗಿದೆ. ಇಲ್ಲೇ ಕೂತ್ಕೋಬೇಕು, ಆದರೆ ಇಲ್ಲೇನೋ ಸ್ಪ್ರೇ ಮಾಡಿಸಿದಾರಂತೆ. ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಇದೆ. ಐ ಡೋಂಟ್ ನೋ, ಕಾಪಿ ರೈಟ್ಸ್ ಬರುತ್ತೆ ಅನ್ಸುತ್ತೆ. ಸೊ ಇಲ್ಲಿ ಕಾಯ್ ಫ್ರೆಶ್ ಕೂಡ ಇದೆ, ಚಿಕ್ಕದು ಇದೆ ಇನ್ನು, ಬಟ್ ನೈಸ್. ಅಂಡ್ ನೋಡಿ ಎಷ್ಟು ದೊಡ್ಡದಿದೆ ಇದು. ಅಂಡ್ ಇಲ್ಲೂ ಒಂದಿದೆ, ಚೆನ್ನಾಗಿದೆ, ನೈಸ್. ಕೇಳಿಸ್ತಿದ್ಯಾ ಮಧು? ಶಬ್ದ ಸಾಗರ ಕಾಪಿ ರೈಟ್ಸ್ ಬರುತ್ತೆ ನಿಶಾ. ಮಧು ನಿನ್ನೆ ಬೀಚ್ ನೋಡ್ಬೇಕು ಅಂದ್ಲು, ನೆಕ್ಸ್ಟ್ ಡೇನೆ ಕರ್ಕ ಬಂದು ಮಲಗಿಸಿದೀನಿ ನೋಡಿ ಬೀಚ್ ಮುಂದೆ. ನೋಡಿ ಬೀಚ್ ಮುಂದೆ ಕ್ಯಾಂಡಲ್ ಲೈಟ್ ಹಾಕಿ ಅದರೊಳಗೆ ಬರೀ ಮೊಟ್ಟೆ ಏನಂದ್ರೆ ಕ್ರೇಜಿ. ಇಲ್ಲಿ ನಮಗೆ ಮೆನು ನೋಡಿ ಅರ್ಧ ಶಾಕ್ ಆಯ್ತು. ಸೂಶಿ ತಿನ್ಬೇಕು ಅಂತ ಬಂದ್ವಿ. ಫಸ್ಟ್ ಟೈಮ್ ಸೂಶಿ ಟ್ರೈ ಮಾಡ್ತಾ ಇದ್ದಾರೆ. ಅದು ಬಂದ್ಮೇಲೆ ಹೇಳ್ತೀನಿ. ಆ್ಯಂಡ್ ನಮಗೂ ಗೊತ್ತಿಲ್ಲ ಯಾವ್ದು ಆರ್ಡರ್ ಮಾಡ್ಬೇಕು, ಹೆಂಗಿರುತ್ತೆ ಅಂತ. ಆಮೇಲೆ ಹೆವಿ ಕಾಸ್ಟ್ಲಿ ಇರುತ್ತೆ, ಏನಾದ್ರು ಓಕೆ ಸಮಾಧಾನ. ಓಕೆ ಡನ್.
ನಮ್ಮ ಸುಶಿ ಬಂತು. ಸದ್ಯ ಸ್ವಲ್ಪ ಜಾಸ್ತಿ ಇದೆ, ಐದೇ ಇದ್ರೆ ಅಂತ ಭಯ ಬೇರೆ ಆಗ್ತಿತ್ತು. ಅಕ್ಕ ಕ್ಯಾಟಲ್ ಕಸಿ ಅಂತ ಕೇಳ್ತವಳೆ. ವೈಬ್ನ ಎಂಜಾಯ್ ಮಾಡೋಕ್ಕೆ. ಎಸ್, ನಮ್ಮ ಸುಶಿ ಬಂದಿದೆ. ಫಸ್ಟ್ ಟೈಮ್ ನೋಡಬೇಕು ಹೆಂಗ್ ಬರುತ್ತೆ ಅಂತ. ಗರ್ಲ್ಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ಫಸ್ಟ್ ಟೈಮ್ ನಾವೆಲ್ಲರೂ ಕುತ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇರೋದು. ಹೆಂಗಿದೆ ಫೀಲ್? ಚೆನ್ನಾಗಿಲ್ವಾ? ಲೈವ್ ರಿಸಲ್ಟ್ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲ ಇದನ್ನ. ಅದಕ್ಕೆ ಮತ್ತೆ ಟ್ರೈ ಮಾಡೋದು. ಸೊ ಫೈನಲಿ ಎಲ್ಲ ಟೆನ್ಷನ್ಗಳು ಎಲ್ಲ ಏನಂತಾರೆ ಎಲ್ಲ ಭಾರನ ಬಿಟ್ಬಿಟ್ಟು ಟ್ರೈನ್ ಹತ್ತಿದ್ವಿ. ಒಂದು ತಲೆನೋವು, ಬೆಳಗಿಂದ ಸಂಜೆ ತನಕ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಓಡಾಡ್ತಾ ಇದ್ವಿ. ಬೀಚ್ ಹತ್ರ ಕೂತಿದ್ವಿ ಆರಾಮಾಗಿ. ಅಲ್ಲೊಂದು ಸ್ವಲ್ಪ ಆರಾಮ್ ಅನ್ನಿಸ್ತು. ಬಟ್ ಬೀಚಿಂದ ಬಂದು ಕೆಫೆಗೆಲ್ಲ ಹೋಗಿ ಚೆನ್ನಾಗಿ ತಿಂದು ಅಲ್ಲಿ ಒಂಥರ ತಲೆನೋವು. ಆಮೇಲೆ ಕೀ ಇಲ್ಲ, ಕೀ ಕಾಣಿಸ್ತಿಲ್ಲ. ಕೀ ಎಲ್ಲಿದೆ? ಕೀ ಬೀಚಲ್ಲಿದೆ. ಆಮೇಲೆ ಅಲ್ಲಿ ಹೋಗಿ ಕೀ ತೊಗೊಬಂದು ಮತ್ತೆ ಗಾಡಿಯವ್ರ ಹತ್ರ ಬಂದರೆ ಗಾಡಿಯವ್ರದ್ದು ಒಂದು ಟೆನ್ಷನು. ಅದಾದಮೇಲೆ ಮತ್ತೆ ಆಟೋದಲ್ಲಿ ಬಂದ್ವಿ. ಆಟೋದ ಅಂಕಲ್ಗೆ ಅದೇ ಹಿಂಗೆ ಮಾಡಿದ್ರು ಅಂತ ಹೇಳ್ತಾ ಇದ್ವಿ. ನೋಡಿದ್ರೆ ಅವರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ದೇವರೇ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ. ಅದಾದಮೇಲೆ ಅದೆಲ್ಲ ಮುಗಿಸ್ಕೊಂಡು ಬಂದು ಟ್ರೈನ್ ಹತ್ತಿದ್ವಿ. ಟ್ರೈನ್ ರೆಡಿ ಇತ್ತು, ಅದು ಮಾತ್ರ ಅಂದರೆ ಇತ್ತು, ಇಲ್ಲೇ ಟ್ರೈನು ಇತ್ತು. ಸೊ ಹತ್ಕೊಂಡು ಬಂದ್ವಿ. ಇವಾಗ ಸ್ವಲ್ಪ ದೂರ ನೆಕ್ಸ್ಟ್ ಸ್ಟಾಪ್ಗೂ ಎಲ್ಲ ಬಂದಿದೆ. ಅವರು ಏನೋ ತರಕ್ಕೆ ಹೋಗಿದ್ದಾರೆ. ಊಟ ಏನೂ ಮಾಡಲಿಲ್ಲ ಅಲ್ಲಿ ಕೆಫೆಯಲ್ಲಿ. ಸ್ವಲ್ಪ ಏನು ತಿಂದಿದ್ದು ಅಷ್ಟೇ. ನಾವು ಬೈಕ್ ಕೊಟ್ಟು ಊಟ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ವಿ. ಆ ಬೈಕ್ ಹತ್ರನೇ ಆಯಿತು ತುಂಬ ಟೈಮು. ಸ್ವಲ್ಪ ನೀವು ಹುಷಾರು, ಏನಾದರೂ ಪಾಂಡಿಚೇರಿ ಎಲ್ಲ ಬರಬೇಕಾದ್ರೆ ಎಲ್ಲ ಫಸ್ಟೇ ರೂಲ್ಸ್ ಎಲ್ಲ ಕೇಳ್ಕೊಳ್ಳಿ. ಆ್ಯಂಡ್ ಫಸ್ಟೇ ಗಾಡಿ ಎಲ್ಲ ಸರಿ ಇದೆಯಾ ಎಲ್ಲ ನೋಡ್ಕೊಳ್ಳಿ. ಕೀ ಜೋಪಾನವಾಗಿ ಇಟ್ಕೊಳ್ಳಿ. ಸೊ ತುಂಬ ಸ್ಕ್ಯಾಮ್ ಮಾಡ್ತಾರೆ ಎಲ್ಲ ಕಡೆನೂ ಅಷ್ಟೇ, ಬರೀ ಇದೊಂದೇ ಕಡೆ ಅಂತಲ್ಲ. ಬಟ್ ನಮಗಿಲ್ಲಿ ತುಂಬ ಹಿಂಸೆ ಆಯಿತು. ಅದಂತೂ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ. ಅದ್ಬಿಟ್ರೆ ಓಕೆ ಇನ್ನೆಲ್ಲ ಪ್ಲೇಸಸ್. ಆ್ಯಂಡ್ ಇವಾಗ ಟ್ರೈನ್ ಹತ್ತಿದ್ದೀವಿ. ನಾಳೆ ಬೆಂಗಳೂರು ರೀಚ್ ಆಗ್ತೀವಿ ಬೆಳಗ್ಗೆ. ಅಲ್ಲಿಂದ ಮತ್ತೆ ಮೈಸೂರು ಹೋಗಬೇಕು. ಅಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಆಗಿರುತ್ತೆ. ಆ್ಯಂಡ್ ಹೋದಂಗೆ ಒಂದಷ್ಟು ಕೆಲಸಗಳಿದೆ, ಅದೆಲ್ಲ ಮುಗಿಸ್ಬೇಕು. ಸೊ ಅಷ್ಟೇ. ಇದು ನಮ್ಮ ಪಾಂಡಿಚೇರಿ ವ್ಲಾಗ್ ಆಗಿತ್ತು. ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ವ್ಲಾಗ್ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಸೊ ಅವರು ಕೂಡ ನೋಡಿ ವಿಡಿಯೋನ ಎಂಜಾಯ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.